ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಬೇಸಿಗೆ ಕಾಲದಲ್ಲಿ ಮಾಡಬಹುದಾದಂತಹ ಸರಳವಾದಂತಹ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಮಜ್ಜಿಗೆ ಉಪಯೋಗಿಸಿ. ತುಂಬಾನೇ ಆರೋಗ್ಯಕರವಾದಂತಹ ಒಂದು ರೆಸಿಪಿ ಇದು. ಈ ಕಾಲದಲ್ಲಿ ಖಂಡಿತ ಮಾಡಿ ತಿನ್ಬೋದು. ಬನ್ನಿ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮೊದಲು ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಆಮೇಲೆ ಖಾರಕ್ಕೆ 2 ಕಾಯಿ ಮೆಣಸು ಅಂದ್ರೆ ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ 2. ಆಮೇಲೆ ನಾನು ಇದಕ್ಕೆ 1 ಟೀ ಸ್ಪೂನ್ ನಷ್ಟು ಜೀರಿಗೆಯನ್ನು ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನೀರೆಲ್ಲ ಸೇರಿಸ್ತಾ ಇರೋದು ರುಬ್ಬೋದಿಕ್ಕೆ ಮಜ್ಜಿಗೆ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಿನಷ್ಟು ಇವಾಗ ಹಾಕ್ತಾ ಇದ್ದೀನಿ. ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತೀನಿ. ಇವಾಗ ರುಬ್ಬಿ ತರ್ತೀನಿ. ಇದನ್ನ ನೋಡಿ, ನುಣ್ಣಗೆ ರುಬ್ಬಿ ತಂದಿದ್ದೀನಿ. ಇವಾಗ ಈ ರೀತಿ ಇದೆ ಇದು. ನೆಕ್ಸ್ಟ್ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಇದರ ಹುಳಿ ಚೆಕ್ ಮಾಡ್ಕೊಳ್ಳಿ. ಮಜ್ಜಿಗೆ ಹುಳಿ ಸಾಕಾಗಿದ್ರೆ ನಾವು ನೆಕ್ಸ್ಟ್ ಇದಕ್ಕೆ ನೀರು ಸೇರಿಸಬಹುದು. ಇಲ್ಲ ಅಂದ್ರೆ ಪುನಃ ಸ್ವಲ್ಪ ಮಜ್ಜಿಗೆನೆ ಹಾಕೋಬಹುದು. ನಾನು ನೋಡಿ ಇದು ಕರೆಕ್ಟ್ ಹುಳಿ ಎಲ್ಲ ಕರೆಕ್ಟ್ ಇದೆ. ಆದ ಕಾರಣ ನಾನು ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಯಾಕಂದ್ರೆ ಇದು ಸ್ವಲ್ಪ ದಪ್ಪ ಇದೆ, ಇಷ್ಟು ದಪ್ಪ ಬೇಡ ನಮಗೆ. ಆದ ಕಾರಣ ನಾನು ಇದಕ್ಕೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಮೊದಲು ನಾನು ಇದನ್ನ ಒಂದು ಗ್ಲಾಸ್ ಅಲ್ಲಿ ಸ್ವಲ್ಪ ನೀರು ತಗೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿಬಿಟ್ಟು ಇದನ್ನ ನಮ್ಮ ಈ ಮಸಾಲೆಗೆ ಹಾಕ್ತಾ ಇದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಲ್ಲ, ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಮಾಡಿದ್ರೆ ಸಾಕು. ನೋಡಿ, ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನೀವು ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಈ ರೀತಿ ಇದೆ. ಸ್ವಲ್ಪ ದಪ್ಪನೇ ಇರ್ಲಿ, ಜಾಸ್ತಿ ನೀರಾದ್ರೆ ಚೆನ್ನಾಗಿರಲ್ಲ. ಇನ್ನು ನಾನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಸ್ಟವ್ ಉರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿನೂ ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನ್, ಫುಲ್ ಇಲ್ಲ, ಸ್ವಲ್ಪ ಕಡಿಮೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರುವಾಗ ನೀವು ಇದನ್ನ ಮುಚ್ಚಿ ಕುದಿಸ್ಬೇಡಿ. ಯಾಕಂದ್ರೆ ಮುಚ್ಚಿ ಕುದಿಸಿದ್ರೆ ಇದು ಬೇಗ ಮೇಲೆ ಬಂದು ಬಿದ್ಬಿಡುತ್ತೆ. ಆ ರೀತಿ ಆಗಲ್ಲ. ಅಂದ್ರೆ ಇದು ಸ್ವಲ್ಪ ಕುದಿ ಬಂದ್ರೆ ಸಾಕು. ಆದ ಕಾರಣ ಮುಚ್ಚಿ ಬೇಯಿಸೋದು ಬೇಡ. ಈ ರೀತಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಹೊತ್ತು ಇದನ್ನ ಕುದಿಸ್ಕೊಳ್ಳಿ, ಅಷ್ಟು ಸಾಕು. ಉಪ್ಪೆಲ್ಲ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಇನ್ನು ಸ್ವಲ್ಪ ಇದು ಕುದಿ ಬಂದ್ರೆ ಸಾಕು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ನೋಡಿ, ದಪ್ಪ ಎಲ್ಲ ನೋಡ್ಕೊಳ್ಳಿ, ಇಷ್ಟು ದಪ್ಪ ಬೇಕು ಇದು. ಇಲ್ಲ ನಿಮ್ಗೆ ಇನ್ನು ಜಾಸ್ತಿ ಬೇಕಿದ್ರೆ ನೀರು ಅಥವಾ ಮಜ್ಜಿಗೆ ಸೇರಿಸಬಹುದು. ಅದಕ್ಕೆ ನಾನು ಮೊದಲೇ ರುಬ್ಬುವಾಗ್ಲೇ ಮಜ್ಜಿಗೆ ಇರೋದು. ಅಂದ್ರೆ ಆಮೇಲೆ ನಿಮ್ಗೆ ನೀರು ಬೇಕಿದ್ರೆ ಎಷ್ಟು ಸೇರಿಸಬಹುದು. ಆಮೇಲೆ ಮಜ್ಜಿಗೆ ಸೇರಿಸ್ಬಿಟ್ರೆ ನಮಗೆ ಕರೆಕ್ಟ್ ಆಗಲ್ಲ, ಹುಳಿ ಜಾಸ್ತಿ ಆಗ್ಬಿಡುತ್ತೆ. ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ, ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಒಂದು ಬೌಲಲ್ಲಿ ಹಾಕ್ತಾ ಇದ್ದೀನಿ. ಇದು ತಯಾರಾಗ್ತಾ ಬರ್ತಿದೆ. ನೋಡಿ, ಈ ರೀತಿ ಇದೆ. ಇದಕ್ಕೊಂದು ಒಗ್ಗರಣೆ ಹಾಕ್ಬಿಟ್ರೆ ಆಯ್ತು. ಒಂದು ಕಡಾಯಿ ಬಿಸಿ ಮಾಡಿಬಿಟ್ಟು ಒಂದು 2 ಸ್ಪೂನ್ ನಷ್ಟು ಎಣ್ಣೆ ಹಾಕ್ತೀನಿ. ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗಿಸ್ತಾ ಇರೋದು. ಅದಕ್ಕೆ 1 ಟೀ ಸ್ಪೂನ್ ಸಾಸಿವೆ ಹಾಕ್ತೀನಿ. ಚೆನ್ನಾಗಿ ಸಾಸಿವೆ ಸಿಡ್ದ ಮೇಲೆ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಅದನ್ನ ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಳಿ. ಆಮೇಲೆ ನಾನಿಲ್ಲಿ 1 ಈರುಳ್ಳಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡಬೇಕು. ಇಲ್ಲಿ ನಿಮಗೆ ಈರುಳ್ಳಿ ನಮ್ಮ ಮಸಾಲೆ ಬೇಯಿಸುವಾಗ ಬೇಕಿದ್ರು ಹಾಕೋಬಹುದು, ಇಲ್ಲ ಅಂದ್ರೆ ಒಗ್ಗರಣೆಗೆ ಹಾಕೋಬಹುದು. ಅದು 2ರಲ್ಲಿ ಯಾವ್ದಾದ್ರು ಒಂದು ಮಾಡ್ಕೊಳ್ಳಿ. ಬೇಯಿಸುವಾಗ ಬೇಕಿದ್ರೆ ಬೇಯಿಸುವಾಗ ಹಾಕೊಳ್ಳಿ, ಇಲ್ಲ ಒಗ್ಗರಣೆಗೆ ಬೇಕಿದ್ರೆ ಒಗ್ಗರಣೆಗೆ ಹಾಕೊಳ್ಳಿ. ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿ ಪರಿಮಳ ಬರುತ್ತೆ ನಮಗೆ ನಮ್ಮ ಈ ಕರಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಸಾಕು, ನಮಗೆ ಇಷ್ಟು ಫ್ರೈ ಆದ್ರೆ ಸಾಕು. ನಾನಿವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನ ನಮ್ಮ ರೆಡಿ ಆದಂತಹ ಮಸಾಲೆಗೆ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ತುಂಬಾ ಸಿಂಪಲ್ ಆಗಿ ಮಾಡುವಂತಹ ಆರೋಗ್ಯಕರವಾದಂತಹ ಒಂದು ಮಜ್ಜಿಗೆಯಲ್ಲಿ ಮಾಡುವಂತಹ ಮಜ್ಜಿಗೆ ಸಾರು ನೋಡಿ ಇಲ್ಲಿ ರೆಡಿ ಆಗಿದೆ. ಈ ರೀತಿ ಆಗಿರುತ್ತೆ. ನೋಡಿ, ತುಂಬಾ ಸಿಂಪಲ್ ಆಗಿ ಮಾಡ್ಬೋದು. ಅಂದ್ರೆ ಬೇಸಿಗೆಗಾಲದಲ್ಲಿ ನಮ್ಗೆ ಏನ್ ಮಾಡಿದ್ರು ತಿನ್ನೋದಿಕ್ಕಾಗಲ್ಲ. ಈ ರೀತಿಯ ಸಿಂಪಲ್ ಕರಿ ಮಾಡ್ಬಿಟ್ಟು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಎಷ್ಟು ಬೇಕಿದ್ರು ಊಟ ಮಾಡೋದಿಕ್ಕಾಗುತ್ತೆ. ತುಂಬಾನೇ ಒಳ್ಳೇದು ಕೂಡ, ಆರೋಗ್ಯಕರವಾದಂತ ಒಂದು ರೆಸಿಪಿ. ನಮ್ಗೆ ತರಕಾರಿ ಬೇಳೆ ಏನು ಬೇಡ, ಇದಕ್ಕೆ ಸಿಂಪಲ್ ಆಗಿ ಇದು ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ. ಥ್ಯಾಂಕ್ ಯು.